ಮನೆ ಮುಂದೆ ನಿಲ್ಲಿಸುವ ಬೈಕ್ಗಳೇ ಇವರ ಟಾರ್ಗೆಟ್. ವೀಲಿಂಗ್ ಮಾಡೋದು, ಕಡಿಮೆ ಬೆಲೆಗೆ ಮಾರಾಟ ಮಾಡೋದೇ ಇವರ ಕೆಲಸ. ನೀವೇನಾದರೂ ಮನೆ ಮುಂದೆ ಬೈಕ್ಗಳನ್ನು ನಿಲ್ಲಿಸ್ತಾ ಇದ್ದೀರಾ? ಹಾಗಾದರೆ ಎಚ್ಚರಿಕೆಯಿಂದ ಇರಬೇಕು. ಅದನ್ನು ಕದೀತಾರೆ, ಕದ್ದು ವೀಲಿಂಗ್ ಮಾಡ್ತಾರೆ, ಆಮೇಲೆ ಕಡಿಮೆ ಬೆಲೆಗೆ ಸೇಲ್ ಮಾಡ್ತಾರೆ. ಖತರ್ನಾಕ್ ಕಳ್ಳರನ್ನ ಭೇಟಿಯಾಡಿದ್ದಾರೆ ಗಿರಿನಗರ ಪೊಲೀಸರು. ಸಿಕ್ಬಿದ್ದಿದ್ದಾರೆ. ಈಗ ಬೈಕ್ಗಳನ್ನು ಕದೀತಾ ಇದ್ರು ತರುಣ್ ಹಾಗೆ ನವೀನ್. ಎಡೆಮುರಿ ಕಟ್ಟಿದ್ದಾರೆ. ಆರೋಪಿಗಳಿಂದ 7 ಲಕ್ಷ ಮೌಲ್ಯದ 11 ಬೈಕ್ಗಳನ್ನು ಈಗ ಜಪ್ತಿ ಮಾಡಿದ್ದಾರೆ. ನೋಡಿ, ಇವ್ರ ಕೆಲಸನೇ ಅದು. ಮನೆ ಮುಂದೆ ನಿಲ್ಲಿಸ್ತಾ ಇದ್ದಂಥ ಬೈಕನ್ನು ರಾತ್ರಿ ಕದೀತಾ ಇದ್ರು, ಕದ್ದು ನಂಬರ್ ಪ್ಲೇಟನ್ನು ತೆಗಿತಾ ಇದ್ರು ಅಥವಾ ಚೇಂಜ್ ಮಾಡಿಸ್ತಾ ಇದ್ರು. ಅದಾದಮೇಲೆ ವೀಲಿಂಗ್ ಬಳಸ್ಕೊಳ್ತಾ ಇದ್ರು. ಈಗ ನಂಬರ್ ಪ್ಲೇಟ್ ಇಲ್ಲದೆ ಇದನ್ನು ಬಳಸ್ಕೊಂಡ್ರೆ ಪೊಲೀಸರಿಗೆ ಡೌಟ್ ಬರಲ್ಲ ಅಂಥೇಳಿ ಯಾಮಾರಿಸ್ಬೋದು ಅಂತೇಳಿ ಆ ರೀತಿ ಮಾಡ್ತಾ ಇದ್ರು. ಪ್ರಕರಣಗಳು ಜಾಸ್ತಿ ಆಗ್ತಾ ಇತ್ತು. ಗಿರಿನಗರ ಠಾಣಾ ವ್ಯಾಪ್ತಿಯಲ್ಲಿ 11 ಬೈಕನ್ನು ಕದ್ದಿದ್ರು ಇವರು. ಖತರ್ನಾಕ್ ಕಳ್ಳರು ಇಬ್ಬರು, ನವೀನ್ ಹಾಗೆ ತರುಣ್. ಬಹಳ ದಿನಗಳಿಂದ ಈ ರೀತಿಯಾಗಿ ಕಳ್ಳತನ ಮಾಡ್ಕೊಂಡು ಹೋಗ್ತಾನೇ ಇದ್ದರು. ಬಟ್ ಸಾರ್ವಜನಿಕರಿಗೆ ಸಾಕಷ್ಟು ರೀತಿ ಆತಂಕ ಇತ್ತು. CCTVಯಲ್ಲಿ ಅವರ ಕಳ್ಳತನದ ದೃಶ್ಯ ಸರಿಯಾಗಿದ್ದರೂ ಕೂಡ ಆ ಮುಖದ ಚೆಹರೆ ಕ್ಲಿಯರಾಗಿ ಗೊತ್ತಾಗ್ತಾ ಇರಲಿಲ್ಲ. ಪೊಲೀಸರಿಗೂ ಕೂಡ ಒಂದು ರೀತಿ ಸವಾಲಾಗಿತ್ತು. ಈಗ ಬಂಧನ ಮಾಡಿದ್ದಾರೆ. ಆರೋಪಿಗಳಿಂದ 7 ಲಕ್ಷ ಮೌಲ್ಯದ 11 ಬೈಕ್ಗಳನ್ನು ಜಪ್ತಿ ಮಾಡಿದ್ದಾರೆ. ಇನ್ನು ಆ ಬೈಕನ್ನು ಕಳೆದುಕೊಂಡಂಥವರು ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ. ನೋಡಿ, ಎಲ್ಲ ಒಳ್ಳೊಳ್ಳೆ ಬೈಕ್ಗಳೇ, ಬೆಲೆ ಬಾಳುವಂಥ ಬೈಕ್ಗಳನ್ನು ಕದ್ದು ನಂಬರ್ ಪ್ಲೇಟನ್ನು ಕಿತ್ತು ಬಿಸಾಕಿ ವೇಲಿಂಗ್ ಮಾಡ್ತಾಯಿದ್ರು. ಶೋಕಿ ಇವ್ರಿಗೆ ದುಡ್ಡು ತಿನ್ನೋಕ್ಕಾಗ್ತಾ ಇರಲಿಲ್ಲ. ಇವ್ರಿಗೆ ಬರೀ ಈ ರೀತಿ ಶೋಕಿ ಮಾಡ್ಕೊಂಡು ಓಡಾಡ್ತಾ ಇದ್ದರು. ಈಗ ಗಿರಿನಗರ ಠಾಣೆಯ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿ ಬೈಕ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಇನ್ನು ಆ ಬೈಕ್ ಮಾಲೀಕರಿಗೆ ಅವುಗಳನ್ನು ಹಸ್ತಾಂತರ ಮಾಡುವಂಥ ಕೆಲಸ ಕೂಡ ಮಾಡ್ತಾರೆ. ಇದರ ತನಿಖೆಯನ್ನು ಕೈಗೊಂಡ ಪೊಲೀಸರು CCTV ಮತ್ತು ತಾಂತ್ರಿಕ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಇಬ್ಬರು ವ್ಯಕ್ತಿಗಳನ್ನ 26ನೇ ತಾರೀಕು ಮೇ ಬಂಧಿಸಿ ಅವರಿಂದ ಒಟ್ಟು 11 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅದರಲ್ಲಿ ಡ್ಯೂಕ್ 3, RX 3, ಡಿಯೋ ಈ ರೀತಿ ವಾಹನಗಳು ಸೇರಿದ್ದವು. ಆರೋಪಿಗಳಲ್ಲಿ ಮೂಲಭೂತವಾಗಿ ಒಬ್ಬ ಆರೋಪಿ, ಇಬ್ಬರಲ್ಲಿ ಒಬ್ಬ ಹಿಂದಿಯೂ ಕೂಡ ಅದರ ಮೇಲೆ ಪ್ರಕರಣಗಳು ದಾಖಲಾಗಿದೆ. ಒಂದು ಕೊಲೆ ಪ್ರಕರಣ ದೊಡ್ಡಬಳ್ಳಾಪುರ ಪೊಲೀಸ್ ಠಾಣೆಯಲ್ಲಿ ವರದಿಯಾಗಿದೆ. ಜೊತೆಗೆ ಇದೇ ರೀತಿ ವಾಹನ ಕಳ್ಳತನದ ಪ್ರಕರಣಗಳು ಕೂಡ ಅದರ ಮೇಲೆ ಇದ್ದಾವೆ. ಇವರ ಪ್ರವೃತ್ತಿ ಅಂತಂದ್ರೆ ರಾತ್ರಿ ಮಳೆ ಬಂದಾಗ ಈ ರೀತಿ ಫುಟ್ಪಾತ್ ರಸ್ತೆಯಲ್ಲಿ ಅಥವಾ ಮನೆಗಳ ಮುಂದೆ ನಿಲ್ಲಿಸ್ತಕ್ಕಂಥ ಈ ದ್ವಿಚಕ್ರ ವಾಹನಗಳನ್ನ ಕಳ್ಳತನ ಮಾಡುವಂಥದ್ದು ಮತ್ತು ಅವನ್ನ